ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನಾನು ಇವತ್ತು ಕುರುಬರ ಪುಣ್ಯಕ್ಷೇತ್ರಗಳ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ದೇನೆ. ಇದು ಭಾಗ 2. ಭಾಗ 1ರಲ್ಲಿ ನಾವು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಂತಲ್ಲಿರುವಂತಹ ಆದಿಮೈಲಾರ, ಮತ್ತೆ ಶಿರ್ಡೋಣ, ಆ ಆಮೇಲೆ ನಮ್ಮ ಹುಲ್ಜಂತಿ, ಪಠಣ್ ಕಡೋಳಿ ಈ ಭಾಗಗಳನ್ನ ನಾವು ನೋಡಿದ್ವಿ. ಆ ಪಠಣ್ ಕಡೋಳಿ ಏನಿದೆ, ಆ ಭಾಗವನ್ನ ನಾನು ಯಾಕೆ 2ನೇ ಮತ್ತು ಮೊದಲನೇ ಭಾಗಕ್ಕೆ ಎರಡಕ್ಕೂ ಕೂಡ ಅದನ್ನ ಮಿಕ್ಸ್ ಅಪ್ ಮಾಡ್ತೀನಿ ಅನ್ನೋದನ್ನ ಈಗ ನೆಕ್ಸ್ಟ್ ನಾನು ನಿಮ್ಗೆ ಹೇಳಲಿಕ್ಕೆ ಹೊರಡ್ತೇನೆ. ವಿಠಲನ ಆರಾಧನೆ ಏನಿದೆ ಇದ್ರ ಬಗ್ಗೆ ತುಂಬಾ ದೊಡ್ಡ ಅಧ್ಯಯನವೇ ಆಗಿದೆ. ಚಿಂತಾಮಣಿ ಡೇರೆ ಅವರು ಕೂಡ ಒಂದು ದೊಡ್ಡ ಪುಸ್ತಕವನ್ನು, ರಿಸರ್ಚ್ ಆಧಾರ ಅಂದ್ರೆ ಸಂಶೋಧನಾ ರೀತಿಯಾದ ಒಂದು ಪುಸ್ತಕವನ್ನು ತಂದಿದ್ದಾರೆ. ಆ ಪುಸ್ತಕದಲ್ಲಿ ಅವರು ಸ್ಪಷ್ಟವಾಗಿ ದಾಖಲಿಸ್ತಾರೆ, ವಿಠ್ಠಲ ಕುರುಬರ ಆರಾಧ್ಯ ದೈವ. ವಿಠ್ಠಲನ್ನ ಮತ್ತು ಬೀರಪ್ಪನನ್ನ ಬೇರೆ ರೀತಿಯಾಗಿ ನಾವು ನೋಡ್ಲಿಕ್ಕೆ ಬರೋದಿಲ್ಲ. ಯಾವ ಪರಂಪರೆ ಏನಿದೆ, ಕೆಲವರು ಅದನ್ನ ವಿಷ್ಣು ಪರಂಪರೆ, ಶೈವ ಪರಂಪರೆ ಅನ್ನೋ ಒಂದು ಭಾಗವನ್ನಾಗಿ ಬದಲಾವಣೆ ಮಾಡಿ ಅದನ್ನ ದೂರ ಮಾಡಿ ಕುರುಬರನ್ನ ಈ ಎರಡೂ ಪರಂಪರೆಯವರಲ್ಲಿರುವಂತವ್ರನ್ನ ಒಂದ್ ಕಡೆ ಕೆಲವರ ನಮ್ಮನ್ನ ಶೈವ ಪರಂಪರೆಗೆ ಬಿಂಬಿಸೋ ರೀತಿಯಲ್ಲಿ ಮಾಡದಂತಹ ಕೆಲಸ, ಅದು ಒಂದು ಇತಿಹಾಸದಲ್ಲಿ ಆದಂತಹ ಮಹಾದ್ರೋಹ ಅಂತ ನಾನು ಅದನ್ನ ಹೇಳ್ತೇನೆ. ಯಾಕೆ ಅಂದ್ರೆ ಕುರುಬರು ಎಲ್ಲೂ ಕೂಡ ಆ ವಿಠಲನ ಬಿಟ್ಟುಕೊಟ್ಟಿಲ್ಲ. ಇವತ್ತು ವಿಠು ಬೀರೋ ದೇವರಿರ್ಲಿ, ಮತ್ತೆ ವಿಜಯನಗರದ ಸಂಸ್ಥಾನದಲ್ಲಿ ವಿಠಲನ ಆರಾಧನೆಯನ್ನ ಯಾಕೆ ಕುರುಬರು ಅಷ್ಟೊಂದು ಅದ್ಭುತವಾಗಿ ಮಾಡ್ಕೊಂಡ್ ಬಂದ್ರು, ವಿಠಲನ ದೇವಸ್ಥಾನ ಕಟ್ಟಿದ್ರು, ಕಲ್ಲಿನ ರಥ ಕಟ್ಟಿದ್ರು, ಕಂಬಗಳಲ್ಲಿ ವಿಠಲನಿಗೋಸ್ಕರ ಮಾತಾಡುವಂತಹ ಕಂಬಗಳನ್ನ, ಮ್ಯೂಸಿಕ್ ಬರುವಂತಹ ಕಂಬಗಳನ್ನ ಕೆತ್ತಿಸಿದ್ರು. ಇದೆಲ್ಲವೂ ಕೂಡ ವಿಠಲನಿಗೋಸ್ಕರವಾಗಿ. ಅದು ಕುರುಬ ಸಮುದಾಯದ ಒಂದು ದೊಡ್ಡ ಪಾರಂಪರಿಕ ಕ್ಷೇತ್ರ ಏನು ಹಂಪಿ, ಅಲ್ಲಿ ವಿರೂಪಾಕ್ಷ ಅಂದ್ರೆ ಬೀರಪ್ಪ ಮತ್ತೆ ವಿಠಲ ಈ ಇಬ್ಬರನ್ನೂ ಕೂಡ ಆರಾಧನೆ ಮಾಡಿದ್ನ ನಾವು ನೋಡಬಹುದು. ಇದೇ ರೀತಿಯಾಗಿ ಮುಂದುವರೆದು ನಾನು ಈಗ ಪಠಣ್ ಕಡೋಳಿ ಬಗ್ಗೆ ಮಾತ್ರ ಮಾತನಾಡ್ಲಿಕ್ಕೆ ಇಷ್ಟಪಡ್ತೇನೆ. ಪಠಣ್ ಕಡೋಳಿ ಅನ್ನೋದು ಅಲ್ಲಿ ಬಹುತೇಕ ಆ ಭಾಗದಲ್ಲಿರುವಂತಹ ಎಲ್ಲರ ಮನೆ ದೈವ ಪಠಣ್ ಕಡೋಳಿಯಲ್ಲಿರುವಂತಹ ವಿಠು ಬೀರದೇವರು. ವಿಠು ಬೀರದೇವರೇನಿದ್ದಾರೆ, ಇವರು ಕೂಡ ನಮ್ಮೆಲ್ಲರ ಈಗಿನ ಕಾಲದ ಅಂದ್ರೆ 19ನೇ ಶತಮಾನದ 20ನೇ ಶತಮಾನ ಕಾಲಘಟ್ಟದಲ್ಲಿ ಬಂದಂತಹ ನಮ್ಮ ಅವಧೂತರು, ಎಲ್ಲರ ಗುರುಗಳಿಗಿಂತ ಗುರುವಾಗಿ ಬಂದಂತಹ ನಮ್ಮ ಬಾಳು ಮಾಮ ಏನಿದ್ದಾರೆ, ಅವರ ಮನೆ ದೇವರೇ ವಿಠು ಬೀರದೇವರು. ಅವರು ಕೂಡ ವಿಠಲನಿಗೆ ಅಂದ್ರೆ ವಿಠು ಬೀರದೇವರಿಗೆ ಎವ್ರಿ ಇಯರ್ ಅಂದ್ರೆ ಒಂದು ವರ್ಷದಲ್ಲಿ 2 ದಿವಸ ಪಠಣ್ ಕಡೋಳಿಲೇ ಇದ್ದು ಆ ಜಾತ್ರೆ ಮುಗಿಸ್ಕೊಂಡು ಬರ್ತಿದ್ರು. ಅವರು ಹೋಗಿದ್ದು ಮನೆಗೆ ಕೂಡ ನಾವು ಹೋಗಿದ್ವಿ. ಅಂದ್ರೆ ಅವ್ರು ಎಲ್ಲಿ ಯಾರ ಮನೇಲಿ ಉಳ್ಕೊಂತ ಇದ್ರು, ಆ ಪೂಜೆಗೆ ಮಾಡ್ತಾ ಇದ್ರು, ಆ ಜಾಗಕ್ಕೂ ಕೂಡ ಹೋಗಿದ್ವಿ. ಅದೇನು ನಮಗೆ ಆ ಬಾಳು ಮಾಮ ಕೊಟ್ಟಂತಹ ಭಾಗ್ಯ ಅಂತ ಅನ್ಕೊಂಡಿದ್ದೀವಿ. ಆ ಬಾಳು ಮಾಮನು ಕೂಡ ಒಂದು ಕುರುಬರ ಐತಿಹಾಸಿಕ ಗುರುವಾಗಿ ಇಡೀ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಆ ಅಂಚಿನಲ್ಲಿರುವಂತಹ ಜನರ ಆರಾಧ್ಯ ದೈವವಾಗಿ, ಮಹಾರಾಷ್ಟ್ರದ ಗುರುವಾಗಿ ಅವರು ಕಾಣಿಸ್ತಾರೆ. ಎಲ್ಲ ಜನಾಂಗನೂ ಕೂಡ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಎಲ್ಲ ರೀತಿಯಾದಂತಹ ಪರಿಹಾರಗಳನ್ನು ಕೂಡ ಜನ ಕಂಡುಕೊಂಡಿದ್ದಾರೆ. ನಾನು ಅಲ್ಲಿ ಕೂಡ ನೀವು ವಿಠಲನ ಆರಾಧನೆಯನ್ನ ನೋಡ್ಬೋದು. ಅದುಮಾಪುರಲ್ಲಿ ಅಂದ್ರೆ ನಾವೇನ್ ಮಾಡಿದ್ವಿ, ಪಠಣ್ ಕಡೋಳಿಯಿಂದ ಮತ್ತೆ ಅದುಮಾಪುರ ಹೋದ್ವಿ. ಅದುಮಾಪುರಲ್ಲಿ ಕೂಡ ನಮಗೆ ಕಂಡಿದ್ದು, ಅಲ್ಲೂ ಕೂಡ ಅವರು ತೋರಿಸ್ತಾ ಇದ್ದಿದ್ದು ಆ ವಿಠಲನನ್ನ ತನ್ನ ಗುರು, ಏನ್ ನಮ್ಮ ಆಲುಮತದ ಗುರು ಅಂತಾನೆ ನಾವು ಏನು, ಅಥವಾ ಕುರುಬ ಸಮುದಾಯದ ಮಹಾಗುರು, ದನಗರ ಸಮುದಾಯದ ಮಹಾಗುರು ಎಂದೇ ನಾವು ಭಾವಿಸುವಂತಹ ಬಾಳು ಮಾಮ ಅಲ್ಲಿ ತನ್ನ ಕುಲದೈವವಾದ ವಿಠು ಬೀರದೇವರನ್ನ ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಆರಾಧನೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಸ್ಕೊಟ್ಟಿದ್ದಾರೆ ನಮಗೆಲ್ಲರೂ. ಈ ಅದ್ಮಾಪುರ್ ಕೂಡ ಇದು ಬಹುಮುಖ್ಯವಾದ ಕ್ಷೇತ್ರ. ನಾವು ಗುರು ಪರಂಪರೆಯ ನಮ್ಮ ಈಗಿನ ಕಾಲಘಟ್ಟದ ಮಹಾಗುರು ಎಂದರೆ ಅವರು ಬಾಳು ಮಾಮ. ದಯಮಾಡಿ ಹೆಚ್ಚು ಜನ ಬಾಳು ಮಾಮನ ಅನುಯಾಯಿಗಳಾಗಬೇಕು, ಅವ್ರನ್ನ ಹೋಗಿ ದರ್ಶನ ಮಾಡಬೇಕು. ಆ ದರ್ಶನ ಭಾಗ್ಯದಿಂದಲೇ ನೋಡಿ 2 ವಿಚಾರಗಳನ್ನು ನಾನು ಇಲ್ಲಿ ಸ್ಪಷ್ಟೀಕರಿಸಿಕೊಡ್ತೇನೆ. ಬಸವರಾಜ ಬೊಮ್ಮಾಯಿ ಅವರು ಕೂಡ ಅವರ ಕುರಿಗಳನ್ನು ಕಾದಿದ್ದಕ್ಕೆ ತಾನು ಮುಖ್ಯಮಂತ್ರಿ ಆದ ಅನ್ನೋ ಒಂದು ಕಾರಣಕ್ಕೆ ಅವರ ಧಾರಾವಾಹಿನ ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿಸ್ತಾರೆ. ಬಹುತೇಕ ಎಲ್ಲ ನಾಯಕರುಗಳು ಏನಿದ್ದಾರೆ, ಆ ಭಾಗದಲ್ಲಿರುವಂತಹ ನಾಯಕರುಗಳು ಎಲ್ಲರೂ ಕೂಡ ಒಂದು ಭಾವನೆ ಏನಿದೆ, ನಮಗೆ ಅಧಿಕಾರ ಬೇಕು ಅಂದ್ರೆ
ಬಾಳು ಮಾಮನ ಕುರಿಗಳನ್ನ ಕಾಯಬೇಕು ಅನ್ನೋ ಒಂದು ಭಾವನೆ ಅಲ್ಲಿದೆ. ಆ ರೀತಿಯಾಗಿ ಎಲ್ಲರೂ ಕಾದಿದ್ದಾರೆ, ಎಲ್ಲರಿಗೂ ಕೂಡ ಅಧಿಕಾರ. ಶಿಂದೆ ಅವರು ಕೂಡ ಏನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದ್ರಲ್ಲ, ಆ ಶಿಂದೆ ಅವರು ಕೂಡ ಬಾಳು ಮಾಮನ ಕುರಿಗಳನ್ನ ಕಾದಿದ್ರು ಅನ್ನೋದನ್ನ ನಾವೆಲ್ಲರೂ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದು ಬಾಳು ಮಾಮನ ಅಂದ್ರೆ ಅದಮಾಪುರಲ್ಲಿರುವಂತಹ ಬಾಳು ಮಾಮನ ಒಂದು ಇತಿಹಾಸದ ಒಂದು ಪರಿಕಲ್ಪನೆ. ಇದನ್ನು ಮುಂದುವರಿಸಿ ನಾನು ಮತ್ತೆ ಬಾಳು ಮಾಮನ ಅದಮಾಪುರಿಂದ ನೀವು ಬಾಳಮಮ್ಮನ ಒರಿಜಿನಲ್ ಅಂದ್ರೆ ಹುಟ್ಟಿದ ಕ್ಷೇತ್ರಕ್ಕೂ ಕೂಡ ನೀವು ಹೋಗ್ಬೋದು. ನಂತರ ಅದೇ ಭಾಗದಲ್ಲಿ ಬಂದ್ರೆ ನಿಮಗೆ ಮತ್ತೆ ಸಿಗುವಂತಹ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬಂದ್ರೆ ನಮಗೆ ಮತ್ತೆ ಸಿಗೋದು ಯಲ್ಲಾಲಿಂಗ ಮಹಾರಾಜರು. ಯಲ್ಲಾಲಿಂಗ ಮಹಾರಾಜರು ಮೂಲತಃ ಕುರುಬ ಸಮುದಾಯದಲ್ಲೇ ಹುಟ್ಟಿ ಅವರ ಈ ಕಾಲಘಟ್ಟದಲ್ಲಿ ನೀವು ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ ಆ ರೀತಿಯಾದ ಪವಾಡಗಳನ್ನ ಮಾಡಿ ತಮ್ಮ ಕಾರನ್ನ ನೀರಿನಿಂದ ಓಡಿಸ್ತಾ ಇದ್ರು ಅವರು. ಆ ರೀತಿಯಾದಂತಹ ಅವಧೂತರು ಅವರು. ಅಂತ ಅವಧೂತರು ಇವತ್ತು ಅನ್ಯ ಸಮುದಾಯದವರು ಬಂದು ಅದನ್ನ ಕಬ್ಜಾ ಮಾಡಿರೋದನ್ನ ನಾವೆಲ್ಲರೂ ನೋಡಬಹುದು ಅಲ್ಲೋದ್ರೆ. ಬಟ್ ನಾವು ಸ್ಪಷ್ಟವಾಗಿ ಏನ್ ಹೇಳ್ತೀವಿ ಅಂದ್ರೆ ಬಾಳು ಮಾಮ ಆದ್ಮೇಲೆ ನೀವು ಮತ್ತೊಬ್ರು ಗುರು ಏನಿದ್ದಾರೆ ನಮ್ಗೆ, ಅವರು ಕೂಡ ಯಲ್ಲಾಲಿಂಗ ಮಹಾರಾಜರು ತಮ್ಮನ್ನ ಅವರ ದೇವಸ್ಥಾನಕ್ಕೆ ಹೋದ್ರೆ ಅವರ ಗೋಪುರದ ಮೇಲೆ ಕೂಡ ಕಂಬಳಿಯನ್ನ ಬಳಕೆ ಮಾಡ್ತಾರೆ, ಅವ್ರ ಕೂರೋ ಜಾಗಕ್ಕೂ ಕೂಡ ಕಂಬಳಿಯನ್ನ ಬಳಕೆ ಮಾಡ್ತಾರೆ. ಆದ್ರೆ ಕೆಲವು ಭಾಗಗಳಲ್ಲಿ ಅವರು ಇತಿಹಾಸವನ್ನ ಭಂಡಾರದಿಂದ ಬೇರೆ ವ್ಯವಹಾರಕ್ಕೆ ಅದು ಬದಲಾವಣೆ ಆಗ್ತಾ ಇದೆ. ಈ ರೀತಿಯಾಗಿ ಆಗಿದ್ದು ನಮ್ಗೆ ಐತಿಹಾಸಿಕವಾದಂತಹ ದ್ರೋಹವನ್ನು ನಾವು ನೋಡ್ಬೋದು ಅಲ್ಲೆಲ್ಲ. ಆದ್ರೆ ನಾವು ಮುಖ್ಯವಾಗಿ ಅವರ ಫ್ಯಾಮಿಲಿ ಮೆಂಬರ್ ಕೂಡ ನಾನು ಮಾತನಾಡಿದೆ. ಅವ್ರಿಗೂ ಒಂದು ಆಸೆ ಇದೆ. ಈ ರೀತಿಯಾಗಿ ನಮ್ಮ ಬಾಳು ಮಾಮ ನಂತರ ಬಂದಂತಹ ಅವಧೂತರಾದಂತಹ ಯಲ್ಲಾಲಿಂಗ ಮಹಾರಾಜರ ಅವರ ವಿಚಾರವನ್ನು ನಾವು ಸ್ಪಷ್ಟವಾಗಿ ಸಮಾಜಕ್ಕೆ ತಿಳಿಸಿಲ್ಲ ಅನ್ನೋದನ್ನು ಕೂಡ ಅವರು ನಮಗೆ ಸ್ಪಷ್ಟೀಕರಿಸಿದರು. ನಾವು ಯಲ್ಲಾಲಿಂಗ ಮಹಾರಾಜರು ನೀವು ಮೇಲ್ಗಡೆ ನಾನು ಬಾಳು ಮಾಮಂದ ಹಾಕಿದ್ದೀನಲ್ಲ, ಅದೇ ರೀತಿ ಯಲ್ಲಾಲಿಂಗ ಮಹಾರಾಜರ ಅವ್ರ ಲೊಕೇಶನ್ ಕೂಡ ನೀವು ನೋಡ್ಬೋದು. ಅವರು ದೊಡ್ಡ ಮಠವನ್ನು ಕಟ್ಟಿ ಅಲ್ಲಿರೋ ಎಲ್ಲ ಜನರಿಗೆ ಸಂತೈಸಿದ್ರು. ಇದು ಅಲ್ಲಿನ ವಿಚಾರ. ನಂತರ ನಾವು ಅದೇ ಡೇ ಅಲ್ಲಿಂದ ನಾವು ಇನ್ನೂ ಕ್ಷೇತ್ರಗಳಿದ್ದಾವೆ. ಅಂದರೆ ನೀವು ಬಾಳು ಮಾಮಾಗ ಹೋದ್ರೆ ಅಲ್ಲಿ ಆಲಸಿದ್ದ ಪರಂಪರೆಯ ಬಹುಮುಖ್ಯವಾದ ದೈವ ಆಲಸಿದ್ದ ವಿಡಿಯೋವನ್ನು ನಾನು ಹಾಕ್ತೇನೆ ಇವಾಗ ಮೇಲ್ಗಡೆ ನೋಡಿ. ಇವರು ಅಲ್ಲಿರುವಂತಹ ಎಲ್ಲ ಜನರ ದೈವವಾಗಿ ತುಂಬ ಜನರಿಗೆ ಅವ್ರ ಮೇಲಿರುವಂತಹ ನಂಬಿಕೆಯಿಂದ ಅವ್ರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಆಲಸಿದ್ದನ ಮತ್ತು ಕರಿಸಿದ್ದ ಇವ್ರ ಕ್ಷೇತ್ರಗಳಿಗೆ ನಮ್ಮ ಪಾರಂಪರಿಕ ಕ್ಷೇತ್ರಗಳು ಇವೆಲ್ಲವೂ ಕೂಡ ಇವುಗಳಿಗೆ ನಾವೆಲ್ಲ ಹೆಚ್ಚು ಜನ ಹೋಗ್ಬೇಕು. ನಾವು ನಮ್ಮ ಕ್ಷೇತ್ರಗಳಿಗೆ ಹೋಗೋದು ಬಿಟ್ಟು ಬೇರೆ ಕ್ಷೇತ್ರಗಳಿಗೆ ಹೋದ್ರೆ ನಮ್ಮ ಕ್ಷೇತ್ರಗಳ ಇತಿಹಾಸ ಪರಂಪರೆಯನ್ನ ನಾವು ನಮ್ಮ ಮಕ್ಕಳಿಗೆ ತಲುಪಿಸೋಕ್ಕೆ ಆಗೋದಿಲ್ಲ. ಈ ಭಂಡಾರದ ಏನು ಇತಿಹಾಸ ಇದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನೀವು ಆಲಸಿದ್ದನಿಗೆ ಹೋದ್ರೆ ಆಲಸಿದ್ದನ ವಿಡಿಯೋ ನೋಡ್ಬೋದು. ನೀವು ಆಲಸಿದ್ದನ ವಿಡಿಯೋದಲ್ಲಿ ಕೂಡ ನೀವು ಸ್ಪಷ್ಟವಾಗಿ ಭಂಡಾರವನ್ನೇ ಅವರು ಬಳಕೆ ಮಾಡೋದು. ಅದಾದ ನಂತರ ನಾವು ಕರಿಸಿದ್ದ ಆದಮೇಲೆ ಮುಗುಳ್ಕೋಡದಲ್ಲಿ ಇದ್ದಂತಹ ಯಲ್ಲಾಲಿಂಗ ಮಹಾರಾಜರಾದ್ಮೇಲೆ ನಾವು ನಮ್ಮ ಕುರುಬರ ಐತಿಹಾಸಿಕವಾದ ಮತ್ತೊಂದು ಕಾಶಿ ಅಂತಲೇ ನಾವು ಇದನ್ನ ಕರಿಬೋದು. ಆ ಜಾಗ ಅಂದರೆ ಸರಾವೂರು ಅಂದರೆ ಎರಡು ರೀತಿಯಾದ ಉತ್ತರವನ್ನು ಕೊಡ್ತಾರೆ ಜನರು. ಒಂದು ಸರಾವೂರು ಅಂದರೆ ಸುರರು ಅಂದರೆ ದೇವತೆಗಳು ಭೂಮಿಗೆ ಇಳಿದಂತಹ ಜಾಗವನ್ನ ಸರವೂರು ಅಂತ ಕರೆದ್ರು ಅನ್ನೋ ಒಂದು ಅಲ್ಲಿನ ಪರಿಕಲ್ಪನೆ ಇದೆ. ಮತ್ತೊಂದು ಕಲ್ಪನೆ, ಅಲ್ಲಿ ಶಿವ ಪಾರ್ವತಿ ಬಂದಾಗ ಕರಿಮಲ್ಲಿಗೆಯ ಸರವನ್ನ ಮಾಡಿಕೊಡ್ತಾರೆ ಜನ, ಹಾಗಾಗಿ ಅವ್ರಿಗೆ ಸರವೂರು ಅಂತ ಅದು ಒಂದು ವ್ಯಕ್ತ ಆಗ್ತದೆ. ಬಟ್ ಆದರೆ ಬಹುಮುಖ್ಯವಾಗಿ ನಮ್ಮ ಕುರುಬರ ಪಾರಂಪರಿಕ ನಾಯಕರಲ್ಲಿ ನಮ್ಮ ಮಹಾನಾಯಕನಾಗಿ ಕುರುಬರ ಕುಲಗುರುವಾಗಿ ಬಂದವರು ರೇವಣಸಿದ್ದರು. ಆ ರೇವಣಸಿದ್ದರ ಜನ್ಮ ಜಾಗ ಸರವೂರು. ಆ ಸರವೂರದು ನಾನು ಕೂಡ ಮೇಲ್ಗಡೆ ನಾನು ಆ ಫೋಟೋಗಳನ್ನು ಹಾಕಿದ್ದೀನಿ ನೋಡಿ. ಆಮೇಲೆ ನಾನು ನಿಮಗೆ ಒಂದು ವಿಡಿಯೋನು ಕೂಡ ಹಾಕ್ತೇನೆ. ಅಲ್ಲಿ ನೀವು ಸರವೂರಿನಲ್ಲಿ ನಡೆಯುವಂತಹ ಪವಾಡ ಮತ್ತು ಕಾರಣಿಕೆ ಏನಿದೆ ಅದರ ಇತಿಹಾಸವನ್ನು ನೀವು ಅರ್ಥ ಮಾಡ್ಕೋಬೇಕು. ಆ ಇತಿಹಾಸವನ್ನು ಅವರು ಸ್ಪಷ್ಟವಾಗಿ ಅಲ್ಲಿ ಶಿವರಾತ್ರಿಯ ದಿವಸ ಹೇಳ್ತಾರೆ. ಅದಾದ ನಂತರನೇ ನಮಗೆ ರೇವಣಸಿದ್ದನ ಜನ್ಮದಿನಾಚರಣೆಗಳನ್ನು ನಾವು ಆಚರಣೆ ಮಾಡ್ತೇವೆ. ಆಮೇಲೆ ಬಹುಮುಖ್ಯವಾಗಿ ರೇವಣಸಿದ್ದನ ತಂದೆ ಏನಿದ್ದಾರೆ ಶಾಂತಮುತ್ತಯ್ಯನವರು ಕೂಡ ಅಲ್ಲಿಗೆ ಶಾಂತಮುತ್ತಯ್ಯನವರಿಗೆ
ಶಿವ ಪಾರ್ವತಿಯೇ ಲಿಂಗಧಾರಣೆಯನ್ನ ಮಾಡಿಸ್ತಾರೆ. ಅದು ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ. ಹಾಗಾಗಿಯೇ ಶಾಂತಮುತ್ತಯ್ಯನ ಮಗನಾಗಿ ಹುಟ್ಟಿದ್ದು ರೇವಣಸಿದ್ಧ, ರೇವಣಸಿದ್ಧನ ಮಗನಾಗಿ ಹುಟ್ಟಿದವರು ರುದ್ರಮುನಿ ಒಡೆಯರ್, ರುದ್ರಮುನಿ ಒಡೆಯರಿಂದನೇ ಇಡೀ ವಚನ ಸಾಹಿತ್ಯ ಉಳಿದಿದ್ದು ಅನ್ನೋದನ್ನ ಇಡೀ ಇತಿಹಾಸ ಎಲ್ಲರಿಗೂ ತಿಳಿದಂತಹ ಇತಿಹಾಸ. ಇವತ್ತು ಏನಾದ್ರು ಲಿಂಗಾಯತ ಧರ್ಮ ಉಳಿದಿದೆ ಅಂದ್ರೆ ಆ ವಚನ ಸಾಹಿತ್ಯದ ಕಾರಣದಿಂದ. ಅಂತಹ ವಚನ ಸಾಹಿತ್ಯವನ್ನು ಉಳಿಸಿದವರು ನಮ್ಮ ರುದ್ರಮುನಿ ಒಡೆಯರ್. ಅಂದ್ರೆ ಯಾರು? ರೇವಣಸಿದ್ಧನ ಮಗ ರುದ್ರಮುನಿ ಒಡೆಯರ್. ಅವರೇ ಅವರ ಇತಿಹಾಸವನ್ನು ಕೂಡ ನಾವು ತಿಳ್ಕೋಬೇಕು. ನಾನು ನಿಮಗೆ ಈಗ ಸರೂರಿನ ಇತಿಹಾಸಕ್ಕೆ ಮಾತ್ರ ಸೀಮಿತಗೊಳಿಸ್ತೇನೆ. ಸರೂರು ನೀವೆಲ್ಲರೂ ಹೋಗ್ಬೇಕಾಗಿರೋದು ಏಳುಗುಡಿಯ ದೇವಸ್ಥಾನಕ್ಕೆ. ಯಾಕೆಂದ್ರೆ ಏಳುಗುಡಿಯ ದೇವಸ್ಥಾನಕ್ಕೆ ಬಹುದೊಡ್ಡವಾದ ಇತಿಹಾಸ ಇದೆ. ಅಲ್ಲಿರುವಂಥ ಈಗಿನ ನಮ್ಮ ಸದಾಶಿವಯ್ಯ ಗುರುವಿನವರಾಗಲಿ ಅಥವಾ ಅಜ್ಜಪ್ಪ ಒಡೆಯ ಗುರುವಿನ್ಗಳಾಗಲಿ, ಇವರೆಲ್ಲರೂ ಕೂಡ ಸಮುದಾಯದ ಪರವಾಗಿ ಅವರ ಇತಿಹಾಸವನ್ನು ಉಳಿಸ್ಲಿಕ್ಕೆ, ಅವರ ಪಾರಂಪರಿಕನ ಉಳಿಸ್ಕೊಳ್ಳಿ. ಅವರು ಸ್ವತಃ ರೇವಣಸಿದ್ಧನ ವಂಶಸ್ಥರಾದರೂ ಕೂಡ ಅವರು ಅವರ ಅವರು ಅವರು ಅವರಲ್ಲಿರುವಂತಹ ಒಂದು ಒಳ್ಳೆಯ ಭಾವನೆಗಳನ್ನು ನಾವು ಕಂಡು ನಮಗೆ ತುಂಬ ಸಂತೋಷ ಆಯಿತು. ಆ ರೀತಿಯಾದ ರೇವಣಸಿದ್ಧನ ವಂಶಸ್ಥರನ್ನು ನಾವೆಲ್ಲರೂ ಭೇಟಿ ಆಗಬೇಕು. ನಾನೀಗ ಅವ್ರಿಗೆ ಫೋಟೋ ಹಾಕ್ತೀನಿ, ನನ್ನ ಜೊತೆ ಇದ್ದಂತಹ ಫೋಟೋ ಅವ್ರದ್ದು. ಅವರು ಕೂಡ ನಿಮಗೆಲ್ಲ ಇತಿಹಾಸವನ್ನು ಅಲ್ಲೇ ತಲುಪಿಸ್ತಾರೆ. ಮತ್ತು ನೀವು ಅಲ್ಲಿ ಹೋದ್ರೆ ಉಳ್ಕೊಳಕ್ಕೆಲ್ಲ ಅವಕಾಶಗಳನ್ನು ಕೂಡ ಇದೆ ಅನ್ನೋದನ್ನು ನಾನು ಸ್ಪಷ್ಟೀಕರಿಸ್ತೇನೆ. ರೇವಣಸಿದ್ಧನ ಜನ್ಮಸ್ಥಳ ಯಾವುದು ಅಂದರೆ ಸರವೂರು. ಸರವೂರಿನಲ್ಲಿರುವಂತಹ ಏಳುಗುಡಿಗೆ ಮತ್ತೊಂದು ಇತಿಹಾಸ ಏನಂದರೆ, ದೇವಗಿರಿ ಯಾದವರು ದಾನದತ್ತಿ ಕೊಡ್ತಾರೆ. ಅಂದರೆ ಕುರುಬರ ಪಾರಂಪರಿಕವಾಗಿ ದನಗರ್ಗಳ ಸಮುದಾಯ ಏನಿದೆ, ಅದು ತನ್ನ ಇತಿಹಾಸವನ್ನ ಏನು ಆಳ್ವಿಕೆ ಮಾಡಿದ್ರು ಅಂತಹ ಯಾದವರು, ದೇವಗಿರಿ ಯಾದವರು ಕೂಡ ದಾನದತ್ತಿ ಕೊಟ್ಟಿರುವಂತಹ ಶಾಸನ ಅಲ್ಲಿದೆ. ಇದನ್ನ ನೀವು ನೋಡಬಹುದು. ಇದು ಏನು ಸ್ಪಷ್ಟೀಕರಿಸಿಕೊಡುತ್ತಂದ್ರೆ, ದೇವಗಿರಿ ಯಾದವರು ಮೂಲತಃ ಕುರುಬ ಸಮುದಾಯದವರು ಅನ್ನೋದನ್ನ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ಮೂಲ ವಿಚಾರ. ಇಂತಹ ದಾಖಲೆಗಳಿರೋದು ಏಳುಗುಡಿಯಲ್ಲಿ ಮಾತ್ರ. ಇನ್ಯಾರೇ ಬಂದು ಅದನ್ನ ನಾವು ಒರಿಜಿನಲ್ ಅಂದ್ರೆ ಅದೆಲ್ಲವೂ ಕೂಡ ಅಳಿಸೋಗುತ್ತೆ. ಯಾಕೆಂದ್ರೆ ಶಾಸನ ಮತ್ತು ಆಧಾರಗಳು ಮಾತ್ರ ನಾವು ಮಾತಾಡಬೇಕು ಅಷ್ಟೇ. ಆ ವಿಚಾರಕ್ಕೆ ಏಳುಗುಡಿಯ ದೇವಸ್ಥಾನ ಏನಿದೆ, ಅದರ ವಾರಸ್ದಾರ ಧರ್ಮದರ್ಶಿಗಳೇನಿದ್ದಾರೆ, ಅವರುಗಳು ಮೂಲತಃ ರೇವಣಸಿದ್ಧನ ಪರಂಪರೆಯನ್ನ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಮತ್ತೆ ಬೇರೆಯವರು ಮಾಡಿದ್ದಾರೆ, ಅವ್ರನ್ನು ಕೂಡ ನಾವು ಹೌದು ಅನ್ಬೇಕು. ಅವರು ಕೂಡ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಮೂಲವಾಗಿ ಇವತ್ತು ಕೂಡ ರೇವಣಸಿದ್ಧನ ಏಳುಗುಡಿಯ ಪರಂಪರೆ ಏನಿದೆ ಅದನ್ನ ನಡೆಸ್ಕೊಂಡ್ ಬಂದಿರೋರು ಅವರು. ಅದರಲ್ಲಿ ನಮ್ಮ ಆತ್ಮೀಯರಾದಂತಹ, ನಮ್ಮ ಗುರುಗಳಾದಂತಹ ಅವರು, ನಮ್ಮ ಅಜ್ಜಪ್ಪ ಒಡೆಯರು ಗುರುವಿನವರು ಏನಿದ್ದಾರೆ, ಅವರು ಸದಾ ನಾವು ಮೊದಲ ಬಾರಿಗೆ ನಾವು ಸಮಾವೇಶ ಏನು ಮಾಡಿದ್ವಿ ಸರೂರಿನಲ್ಲಿ, ಅವತ್ತು ಕೂಡ ಬೆಂಬಲ ನೀಡಿದ್ರು. ನಾವು ನಮ್ಮ ಜೊತೆ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ರಿಗೂ ಕೂಡ ಇವತ್ತು ಹೋದ್ರೂ ಕೂಡ ಅದೇ ಗೌರವ ಸಿಗುತ್ತೆ. ಅದು ನಾವು ಅರ್ಥ ಮಾಡ್ಕೋಬೇಕು. ಸರವೂರು ಬಹುಮುಖ್ಯವಾದ ಪುಣ್ಯಕ್ಷೇತ್ರ. ನಮ್ಮ ಗುರು ಪರಂಪರೆಯ ಮಹಾ ಆದಿಕ್ಷೇತ್ರ ಅಂದ್ರೇನೆ ಸರವೂರು. ಅದನ್ನ ನಾವು ಯಾವುದೇ ಕಾರಣಕ್ಕೂ ಬಿಡುವಂತಿಲ್ಲ ಅನ್ನೋದು ನನ್ನ ಒಂದು ಮೂಲ ಉದ್ದೇಶ. ಸರವೂರಿಗೆ ಹೋಗಿ, ಅದು ಏಳುಗುಡಿಗೆ ಹೋಗಿ, ಅಲ್ಲಿರುವಂತಹ ಮಲ್ಲಿನಾಥನಿಗ ದಾನದತ್ತಿಯನ್ನ ಕದಂಬರ ಕಾಲದಿಂದಲೂ ಹಿಡಿದು ಯಾದವರ ಕಾಲದಿಂದ ತನಕ ಇಲ್ಲಿಯ ತನಕವೂ ಕೂಡ ದಾಖಲೆಗಳು ಸಿಗ್ತವೆ. ಅಲ್ಲಿ ಕೂಡ ನಾವು ಕಾಲಭೈರವನ್ನ ಆರಾಧನೆ ಮಾಡಿರುವಂತಹ ದಾಖಲೆ ಕೂಡ ಸಿಗುತ್ತೆ. ಆಮೇಲೆ ನಾವು ಅಲ್ಲೋದ್ರೆ ನಾವು ಶಾಂತಮುತ್ತಯ್ಯನವರ ಗದ್ಗೆಯನ್ನ ನೋಡ್ಬೋದು. ಮತ್ತು ಮಹಾದೇವಿ ಅವರ ಪತ್ನಿ ಏನಿದ್ದಾರೆ, ಅಂದ್ರೆ ನಮ್ಮ ರೇವಣಸಿದ್ಧನ ಭಗವಂತ ಅವ್ರು ಏನಿದ್ದಾರೆ, ನಮ್ಮ ಗುರು, ಅವರ ತಂದೆ ತಾಯಿಯ ಜಾಗವನ್ನು ಕೂಡ ನಾವು ನೋಡ್ಕೊಬರ್ಬೋದು. ಇದು ನಾವು ಸರೂರಿಗೆ ಬಹುಮುಖ್ಯವಾಗಿ ಎಲ್ಲರೂ ಹೋಗ್ಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾತನಾಡೋಣ ಬೇರೆ ಕ್ಷೇತ್ರಗಳ ಬಗ್ಗೆ. ಧನ್ಯವಾದ.